ಮೈಸೂರಿನ ಉದಯಗಿರಿಯ ಠಾಣೆಗೆ ಎಡಿಜಿಪಿ ಹಿತೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಅವನಿಗೆ ಬೇಲ್ ಬೇಗ ಸಿಗುತ್ತೆ, ನಮ್ಮ ಕೈ ಕೊಡಿ ಅಂತ ಉದ್ರಿಕ್ತರ ಗುಂಪು ಡಿಮ್ಯಾಂಡ್ ಮಾಡ್ತಂತೆ ನಿನ್ನೆ ಪೊಲೀಸ್ನವರ ಹತ್ರ. ಪೊಲೀಸರು ಅವರನ್ನ ಚದುರಿಸಿದಾಗ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ವಾಹನಗಳ ಜಖಂ ಆಗಿದೆ, ಕೆಲವರಿಗೆ ಗಾಯಗಳಾಗಿದೆ. ಸ್ವಯಂ ಪ್ರೇರಿತವಾಗಿ ನಾವು ಕೇಸನ್ನು ಆಲ್ರೆಡಿ ದಾಖಲಿಸ್ಕೊಂಡಿದ್ವಿ ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಮತ್ತೆ ಈಗಲೂ ಕೂಡ ಯಾರ್ಯಾರು ಈ ದಾಂಧಲೆ ಮಾಡಿಬಿಟ್ಟು ಇಲ್ಲಿ ದಂಗೆ ಎಬ್ಸೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅವರೆಲ್ಲರದ್ದು ಕೂಡ ಫುಟೇಜಸ್ ಅನ್ನ ಗಮನಿಸ್ತಾ ಇದ್ದೀವಿ. ವಿಡಿಯೋ ಪರಿಶೀಲನೆ ಮಾಡಿದ ಬಳಿಕ ಅಂತ ಅಕ್ಯೂಸ್ಡ್ಗಳ ಬಗ್ಗೆ ಕೂಡ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಡಿಜಿಪಿ. ಬಟ್ ಇಲ್ಲಿ ತನಕ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಇದು ಕೂಡ ಬಹಳಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇಷ್ಟು ಗಂಟೆ ಆಗಿದೆ ಘಟನೆ ನಡೆದು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ. ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಖಮಾಗಿದೆ, ಕೆಲವು ಜನಕ್ಕೂ ಕೂಡ ಏಟಾಗಿದೆ. ಯಾರು ಇನ್ಪೇಷೆಂಟ್ ಆಗಿ ಯಾರು ಇಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ. ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನ್ ಸುಡ್ತಾರೆ, ಪೊಲೀಸರನ್ನು ಓಡಿಸ್ತಾರೆ, ಪೊಲೀಸ್ ಜೀಪ್ ಮೇಲೆ ಕುಣಿತಾರೆ, ಕಲ್ಲೆಸಿತಾರೆ, ಬೆಂಕಿ ಹಚ್ತಾರೆ. ಇದಕ್ಕೂ ನೀವು ಮಾಡದೇ ಇದ್ರಿ ಇನ್ನು ಹಾಗಾದ್ರೆ ಯಾರು ಮಿಲಿಟ್ರಿ ತರಬೇಕಾ? ಸೊ ಪೊಲೀಸ್ ಇಲಾಖೆಯನ್ನು ಧೈರ್ಯ ತುಂಬಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಟ್ಟರೆ ನಿಶ್ಚಿತವಾಗಿ ನಾನು ಹೇಳ್ತೀನಿ ಈ ಗೂಂಡಾಗಿರಿ ನಿಲ್ಲಿಸುವಂಥ ತಾಕತ್ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಭದ್ರಾವತಿ ಶಾಸಕರ ಮಗ ಮಹಿಳಾ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅವಾಚ್ಯ ಶಾಸಕರ ಮಗ ಬಸ್ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಕಲ್ಲು ತೂರಾಟ ಮಾಡಿದವರಿಗೆ ಎಲ್ಲಡಕ್ಕೆ ಅಗದು ಅವರ ಮುಖಕ್ಕೆ ಉಗಿಯೋದು ಬಿಟ್ಟು ನಮ್ಮಲ್ಲಿ ಕೆಲ ರಾಜಕಾರಣಿಗಳು ಪೊಲೀಸರು ಮಾಡಿದ್ದು ತಪ್ಪು ಅಂತಾರಲ್ಲ, ಏನು ಹೇಳೋಣ? ಒಂದು ಪ್ರಶ್ನೆ. ಎರಡನೇದು, ಇಲ್ಲಿ ತನಕ ಈ ಘಟನೆಯಲ್ಲಿ ದಾಂಧಲೆ ಮಾಡಿದಂಥ ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮೊದಲನೇ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೇನೆ. ಈಗ ಸದ್ಯಕ್ಕೆ ಇಲ್ಲಿರುವಂಥ ಸ್ಥಿತಿಯನ್ನು ನಿಮಗೆ ತೋರಿಸೋಕೆ ಮಾಡ್ತಾ ಇದ್ದೇನೆ. ಈಗ ಸದ್ಯಕ್ಕೆ ಉದಯಗಿರಿಯ ಪೊಲೀಸರು ಈ ಒಂದು ರಸ್ತೆಯಲ್ಲಿರುವಂತಹ ಪ್ರಮುಖವಾದಂತಹ CCTVಯ ಫುಟೇಜ್ಗಳ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಅದರ DVRನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವು ಒಂದು ಭಾಗದಲ್ಲಿ ಗಮನಿಸ್ತಾ ಇರ್ಬೋದು. ಪೊಲೀಸವರ ಸಂಪೂರ್ಣವಾದಂತಹ ಟೀಮು ಇಡೀ ಈ ಒಂದು ರಸ್ತೆಯಲ್ಲಿರುವಂಥ CCTVಯ ಕ್ಯಾಮ್ರಾಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಪ್ರಮುಖವಾಗಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರು ಗುಂಪಾಗಿ ಬರ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ದೃಶ್ಯಾವಳಿಗಳು ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಉದಯಗಿರಿಯ ಮುಖ್ಯ ರಸ್ತೆಯಲ್ಲಿರುವಂಥ ಅಂದರೆ ಪೊಲೀಸ್ ಠಾಣೆಯ ಸಮೀಪದಲ್ಲಿರುವಂತಹ ಎಲ್ಲ ಅಂಗಡಿ ಬಳಿಯಲ್ಲಿರುವಂಥ CCTVಗಳ ಪರಿಶೀಲನೆಯನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅವುಗಳ DVRಗಳನ್ನು ವಶಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಪೊಲೀಸವರ ಕೆಲಸ ಆರಂಭವಾಗಿದೆ. ಆದರೆ ದಿವ್ಯಾ, ಮಮತಾ, ತಾವಾಗಲೇ ಕೇಳ್ತಾ ಇದ್ರಿ ಮಾನ್ಯ ಶ್ರೀ ರಾಜಣ್ಣವರು ಆಡಿರುವಂತಹ ಮಾತು ನಿಜವಾಗ್ಲೂ ಕೂಡ ಭಾಳ ನನಗೆ ಏನು ರಾಜಣ್ಣವರೇ ಹೋಮ್ ಮಿನಿಸ್ಟರ್ ಅಥವಾ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟರ್ ಅನ್ನುವಂತಹ ಅನುಮಾನಗಳೇ ಬರ್ತಾ ಇದೆ. ಯಾಕಂದರೆ ಇಲ್ಲಿ ನಡೆದಿರುವಂತಹ ಘಟನೆಯ ವಾಸ್ತವದ ಅರಿವೇ ಮೋಸ್ಟ್ಲಿ ರಾಜಣ್ಣವರಿಗೆ ಇದ್ದಂತೆ ಕಾಣ್ತಾ ಇಲ್ಲ. ನಿನ್ನೆ ರಾತ್ರಿ ಏನಾಯಿತು ಏನು ಅನ್ನುವಂಥದ್ರ ವಾಸ್ತವದ ಅರಿವೇ ಇಲ್ಲದಂತೆ ಅವರು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ನಡೆದಿರುವಂಥದ್ದು ಯಾರೋ ಒಬ್ಬ ಪೋಸ್ಟ್ ಹಾಕಿರುವಂಥ ವ್ಯಕ್ತಿಯನ್ನು ಸುಮೋಟದ ಆಧಾರದ ಮೇಲೆ ಪೊಲೀಸರು ಕರ್ಕೊಂಡು ಬಂದು ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋದಲ್ಲೇ ಯಾವ್ದಾದ್ರು ಓಡ್ಲಿಕ್ಕೆ ಕರ್ಕೊಂಡೋಗಿ ಇಡೋಕ್ಕಾಗುತ್ತಾ ಮಮತಾ? ಯಾಕೆಂದರೆ ಯಾವ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಏನು ಘಟನೆ ನಡೆದಿರುತ್ತೋ ಆ ಅಕ್ಯೂಸ್ನ ತಂದು ನಿಲ್ಲಿಸಿರ್ತಾರೆ. ಅವನೇನು ಮಹಾಪರಾಧಿ ಅನ್ನೋಂಥ ರೀತಿಯಲ್ಲಿ ಚಿತ್ರಣ ಮಾಡುವಂತಹ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಜೊತೆಗೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ನೀವು ಇಡಬೇಡಿ ಅಂತ ಕೇಳೋದಕ್ಕೆ ರಾಜಣ್ಣ ಯಾರು? ಯಾಕಂದರೆ IOದು ನಿರ್ಧಾರ ಮಾಡ್ತಾರೆ, ಇವ್ರನ್ನ ಇಂಥ ಅಕ್ಯೂಸ್ನ ನಾನು ಇಂಥ ಕಡೆ ತಂದಿಡ್ತೇನೆ, ಆ ವ್ಯಾಪ್ತಿಯ ಘಟನೆ ನಡೆದಿರುವಂಥದ್ದು ಅಲ್ಲಿಗೆ ತಂದಿಟ್ಟಿರುವಂಥದ್ದು. ಒಂದು ವೇಳೆ ಈ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಬೇರೊಂದು ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡೋಗಿಟ್ಟು ಈ ಥರದೊಂದು ಅವಾಂತರ ಆಗಿದ್ದರೆ ಯಾಕೆ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು ರಾಜಣ್ಣ. ಆದರೆ
ಯಾವ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿದೆ, ಗಲಾಟೆ ಆಗಿದೆ, ಅವನ್ನ ಕರ್ಕೊಂಡು ಬಂದಿಟ್ಟಿದ್ರೆ ಅವನ್ನ ಅರೆಸ್ಟ್ ಪ್ರಕ್ರಿಯೆ ಮಾಡ್ತಾರೆ. ಅದನ್ನು ಬಿಟ್ಟು ಕಲ್ಲು ಹೊಡೆಯೋ ಹಂತಕ್ಕೆ ಬಂದವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ರಾಜಣ್ಣ. ಯಾವ ಪೊಲೀಸ್ನವ್ರಿಗೆ ಕಲ್ಲೇಟು ಬಿದ್ದಿದೆಯೋ ಅವ್ರಿಗೊಂದು ಸಾಂತ್ವನ ಹೇಳಬೇಕಾಗಿತ್ತು. ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ರಾಜಣ್ಣ ಆಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಕಲ್ಲು ಹೊಡೆದವರ ಪರವಾಗಿ ಮಾತನಾಡುವಂಥ ಪ್ರಕ್ರಿಯೆ ಮತ್ತು ಅಕ್ಯೂಸ್ಗಳನ್ನ ಯಾಕೆ ತಂದು ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದೀರಿ ಅಂತ ಒಂದು ಕೆಲಸ ಮಾಡಿ. ತಾವಾಗಲೇ ಹೇಳ್ತಾ ಇದ್ರಲ್ಲ ಮಮತಾ, ಬೀಗ ಹಾಕಿಸ್ಬಿಡ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ. ಸ್ಟೇಷನ್ ಹಾಕ್ಬೇಕು ಹೇಳಿ, ಯಾಕಂದರೆ ಭಾಳ ಸೆನ್ಸಿಟಿವ್ ಏರಿಯಾ ತಾನೆ, ಇಲ್ಲಿ ಯಾರು ಇಡಬಾರ್ದು ತಾನೆ, ಹಂಗೆ ಸ್ಟೇಷನ್ ಹಾಕಬೇಕು ಈ ಏರಿಯಾಕ್ಕೆ. ರಾಜಣ್ಣ ಅವ್ರಿಗೆ ಬಹುತೇಕ ವಾಸ್ತವದ ಅರಿವೇ ಇಲ್ಲ, ಉದಯಗಿರಿ ಯಾವ ರೀತಿಯಲ್ಲಿದೆ ಅನ್ನುವಂಥ ಪರಿಕಲ್ಪನೆಯೂ ಮೋಸ್ಟ್ಲಿ ರಾಜಣ್ಣ ಅವ್ರಿಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ರಾಜಣ್ಣ ಈ ಥರದೊಂದು ಮಾತನಾಡ್ತಾ ಇರುವಂಥದ್ದು. DCPಯ ಮೇಲೆ ಕಲ್ಲು ತೂರಿದ್ದಾರೆ ನಿನ್ನೆ ಮಮತಾ, ಇನ್ಸ್ಪೆಕ್ಟರ್ಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ ನಿನ್ನೆ ಪುಂಡ್ರು. ಅಂಥವ್ರ ವಿರುದ್ಧವಾಗಿ ಮಾತನಾಡೋದು ಬಿಟ್ಟು, ಅಂಥವ್ರನ್ನ ಎಡೆಮುರಿ ಕಟ್ಟಿ ಅಂತ ಸ್ಟ್ರಿಕ್ಟಾಗಿ ವಾಗ್ದಾಳಿಯನ್ನು ಮಾಡೋದು ಬಿಟ್ಟು, ಇವರು ಒಡೆಸ್ಕೊಂಡಂಥ ಪೊಲೀಸ್ ಅವರನ್ನೇ ಮಾನಸಿಕವಾಗಿ ನೈತಿಕವಾಗಿ ಅವ್ರನ್ನ ಕುಗ್ಗಿಸೋ ಪ್ರಯತ್ನ ಮಾಡ್ತಾ ಇರುವಂಥದ್ದೇ ನಿಜಕ್ಕೂ ಶೇಮ್ ಮಮತಾ. KP ನಾಗರಾಜ್, ಈಗ ನೀವು ಆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಹೇಳ್ತಾ ಇದ್ರಿ. ಜನರ ಓಡಾಟ ನಾರ್ಮಲ್ ಆಗಿ ಕಾಣಿಸ್ತಾ ಇದೆಯಾ? ಮತ್ತೆ ಏನಾದರೂ ಪ್ರಕ್ಷುಬ್ಧ ವಾತಾವರಣದ ರೀತಿ ಏನಾದರೂ ಕಾಣಿಸ್ತಾ ಇದೆಯಾ? ಇಲ್ಲ, ಜನಗಳ ಓಡಾಟ ಕಾಮನ್ ಆಗಿದೆ, ಎಂದಿನಂಥ ಸಹಜ ಸ್ಥಿತಿಯಲ್ಲೇ ಇದೆ. ಯಾಕೆಂದರೆ ಉದಯಗಿರಿ ನಾವು ಸಚಿವರಿದ್ದೀವಿ, ನಾವು ಆಗಾಗ್ಗೆ ಮೀಟ್ ಮಾಡ್ತೀವಿ, ಮುಂದೆನೂ ಮೀಟ್ ಮಾಡ್ತೀವಿ. ಅದರಲ್ಲೇನು ಆ ಥರ ಅವ್ರು ಹೇಳಿರೋದು ರಾಜಕಾರಣ ಅಂದರೆ ಪಬ್ಲಿಕ್ಕಾಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ, ಅದನ್ನು ಯಾರೂ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಆಗಿದೆ, ಪೊಲೀಸ್ ಮೇಲೆ ಕ್ರಮ ತೊಗೊಂಡಿಲ್ವ ನಾವು? ಪೊಲೀಸು ಇನ್ಸ್ಪೆಕ್ಟ್ರುಗಳನ್ನ, ಸಬ್ ಇನ್ಸ್ಪೆಕ್ಟ್ರುಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಬೇಕಾದಷ್ಟು ಇದಿದೆ ಅಂಥದ್ದೇನು. ಅದು ಈಗಾಗಲೇ ನಮ್ಮ ADG ಲಾ ಆ್ಯಂಡ್ ಆರ್ಡರ್ನ ಕಳಿಸಿದ್ದೇನೆ ನಾನು. ಅವರಿಗೆ ಅಲ್ಲಿ ಹೋಗಿದ್ದಾರೆ, ಕ್ಯಾಂಪ್ ಮಾಡಿದ್ದಾರೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿ ನರಸೀಪುರದಲ್ಲಿ ಕುಂಭಮೇಳ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ಕೂಡ